ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಬಗೆಬಗೆಯ ಸಿನಿಮಾಗಳು ಈಗಾಗಲೇ ರೆಡಿ ಆಗಿದ್ದಾವೆ, ಎಲ್ಲರನ್ನೂ ಸಹ ಮೆಚ್ಚಿಸೋಕೆ. ಬರೀ ಕನ್ನಡ, ತೆಲುಗು, ತಮಿಳು ಇಷ್ಟಕ್ಕೆ ಮಾತ್ರ ಸೀಮಿತವಾಗದೆ ಇದೀಗ ವಿಶ್ವಕ್ಕೆ ಪರಿಚಯ ಮಾಡೋದಕ್ಕೆ ಎಲ್ಲದಕ್ಕೂ ಸಹ ರೆಡಿಯಾಗಿರುವಂತಹ ಚಿತ್ರ ಅಂತ ಅಂದ್ರೆ ಅದುವೇ ರಾಮಾಯಣ. ಈ ಚಿತ್ರವನ್ನ ವಿಶ್ವಕ್ಕೆ ಪರಿಚಯಿಸ್ತಾ ಇರುವಂತಹ ಆಗರ್ಭ ಶ್ರೀಮಂತ ನಮಿತ್ ಮಲ್ಹೋತ್ರಾ ಏನೆಲ್ಲ ಮಾಡ್ಕೊಂಡಿದ್ದಾರೆ, ಇವರು ಯಾರು, ಏನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ರಾಮಾಯಣ ಸಿನಿಮಾ ವಿಶ್ವಕ್ಕೆ ನಿರ್ಮಿಸಲಾಗ್ತಾ ಇರುವಂತಹ ಭಾರತೀಯ ಸಿನಿಮಾ ಅಂತ ಇದೀಗ ನಿರ್ಮಾಪಕರಾದಂತಹ ನಮಿತ್ ಮಲ್ಹೋತ್ರಾ ಹೇಳ್ತಾ ಇದ್ದಾರೆ. ಅದರಂತೆಯೇ ಇದೀಗ ಸಿನಿಮಾದ ಪ್ರಚಾರವನ್ನ ಪ್ರತಿಷ್ಠಿತ ಹಾಲಿವುಡ್ ವೇದಿಕೆಗಳಲ್ಲಿ ಟಾಪ್ ಹಾಲಿವುಡ್ ಸಿನಿಮಾಗಳ ಜೊತೆಯಲ್ಲಿಯೇ ಮಾಡಲಾಗ್ತಾ ಇರುವಂತದ್ದು. ಇನ್ನು ರಾಮಾಯಣದಂತಹ ಅಪ್ಪಟ ಭಾರತೀಯ ಕಥೆಯನ್ನ ವಿಶ್ವಕ್ಕೆ ಪರಿಚಯಿಸಲು ಇದೀಗ ಊಹಿಸಲಾಗದ ಬಜೆಟ್ ಅನ್ನ ಹೂಡಿಕೆ ಮಾಡಿದ್ದಾರೆ ನಿರ್ಮಾಪಕರಾದಂತಹ ನಮಿತ್ ಮಲ್ಹೋತ್ರಾ. ಅಷ್ಟಕ್ಕೂ ಈ ನಮಿತ್ ಮಲ್ಹೋತ್ರಾ ಯಾರು? ಮೊದಲನೇದಾಗಿ ನೋಡೋದಾದ್ರೆ, ರಾಮಾಯಣ ಸಿನಿಮಾದ ಟ್ರೈಲರ್ ಇತ್ತೀಚೆಗಷ್ಟೇ ಬಿಡುಗಡೆ ಆಗಿರುವಂತದ್ದು. ಇನ್ನು ಭಾರತೀಯ ಸಿನಿಮಾಗಳಲ್ಲಿ ಹಿಂದೆಂದೂ ಸಹ ನೋಡಿರದ ರೀತಿಯ VFX ಜೊತೆಗೆ ಸ್ಪೆಷಲ್ ಎಫೆಕ್ಟ್ಸ್ ಗಳನ್ನ ಸಿನಿಮಾ ಈಗಾಗಲೇ ಹೊಂದಿದೆ. ಇನ್ನು ರಾಮಾಯಣ ಸಿನಿಮಾದ 2 ಭಾಗಕ್ಕಾಗಿ ಸುಮಾರು 4,000 ಕೋಟಿ ರೂಪಾಯಿಗಳನ್ನ ಇದೀಗ ಮೀಸಲಿಡಲಾಗಿದೆ ಎನ್ನಲಾಗ್ತಾ ಇರುವಂತದ್ದು. ಇದು ವಿಶ್ವಕ್ಕಾಗಿ ನಿರ್ಮಿಸಲಾಗ್ತಾ ಇರುವಂತಹ ಭಾರತೀಯ ಸಿನಿಮಾ ಅಂತ ಇದೀಗ ನಮಿತ್ ಮಲ್ಹೋತ್ರಾ ಅವರು ಹೇಳ್ತಾ ಇದ್ದಾರೆ. ಅದರಂತೆಯೇ ಇದೀಗ ಸಿನಿಮಾದ ಪ್ರಚಾರವನ್ನ ಪ್ರತಿಷ್ಠಿತ ಹಾಲಿವುಡ್ ವೇದಿಕೆಗಳಲ್ಲಿ ಟಾಪ್ ಹಾಲಿವುಡ್ ಸಿನಿಮಾಗಳ ಜೊತೆಯಲ್ಲೇ ಮಾಡಲಾಗ್ತಾ ಇರುವಂತದ್ದು. ಇನ್ನು ರಾಮಾಯಣದಂತಹ ಅಪ್ಪಟ ಭಾರತೀಯ ಕಥೆಯನ್ನ ವಿಶ್ವಕ್ಕೆ ಪರಿಚಯಿಸೋದಕ್ಕೆ ಇದೀಗ ಯಾರು ಸಹ ಊಹಿಸಲಾಗದಂತಹ ಬಜೆಟ್ ಅನ್ನ ಹೂಡಿಕೆ ಮಾಡೋದಕ್ಕೆ ಇದೀಗ ನಿರ್ಮಾಪಕರಾದಂತಹ ಮಲ್ಹೋತ್ರಾ ಅವರು ರೆಡಿಯಾಗಿದ್ದಾರೆ. ಒಟ್ಟಾರೆಯಾಗಿ ರಾಮಾಯಣ ಸಿನಿಮಾ ಪ್ರಾರಂಭವಾದಾಗಿಂದನೂ ಸಹ, ಅದಕ್ಕಿಂತ ಮುಂಚೆನೂ ಸಹ ಭಾರತೀಯ ಚಿತ್ರೀಯ ಪ್ರೇಮಿಗಳಿಗೆ ನಮಿತ್ ಮಲ್ಹೋತ್ರಾ ಹೆಸರು ಪರಿಚಯವೇ ಇರಲಿಲ್ಲ. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ, ಎಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು ಸಹ ಮಲ್ಹೋತ್ರಾ ಅನ್ನುವಂತಹ ಹೆಸರು ಎಲ್ಲಾ ಕಡೆ ಕೇಳಿ ಬರ್ತಾ ಇತ್ತು. ಆದ್ರೆ ನಮಿತ್ ಮಲ್ಹೋತ್ರಾ ಅನ್ನುವಂತಹ ಹೆಸರು ಯಾರಿಗೂ ಸಹ ಅಷ್ಟಾಗಿ ಪರಿಚಯ ಇರಲಿಲ್ಲ. ಆದ್ರೆ ನಮಿತ್ ಅವರಿಗೆ ಸಿನಿಮಾಗಳು ಹೊಸದಲ್ಲ, ದಶಕಗಳಿಂದಲೂ ಸಹ ಅದೇ ರಂಗದಲ್ಲಿ ಅವರು ಕೃಷಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಸಹ ಅದು ಸುಳ್ಳಾಗಲ್ಲ. ಇನ್ನು ಭಾರತೀಯ ಸಿನಿಮಾಗಳು, ಅದರಲ್ಲೂ ಆಸ್ಕರ್ ವೇದಿಕೆ ಏರಲು ಎಲ್ಲೋ ಒಂದ್ ಕಡೆ ಎಣ್ಗಾಡ್ತಾ ಇರುವಂತಹ ಸಮಯದಲ್ಲೇ ನಮಿತ್ ಮಲ್ಹೋತ್ರಾ ಅವರು ಬರೋಬ್ಬರಿ 8 ಆಸ್ಕರ್ ವಿಜಯಗಳ ಹಿಂದೆ ಪ್ರಮುಖ ಶಕ್ತಿಯಾಗಿ ನಿಂತಿದ್ದಾರೆ. ಬರೋಬ್ಬರಿ 8 ಆಸ್ಕರ್ ಅವಾರ್ಡ್, ಒಟ್ಟಾರೆಯಾಗಿ 8 ಆಸ್ಕರ್ ಅವಾರ್ಡ್ನ ಹಿಂದೆ ಈ ವ್ಯಕ್ತಿಯ ಶಕ್ತಿ ಇದೆ ಅಂತಾನೆ ಹೇಳ್ಬೋದು. ಇವತ್ತು ಭಾರತೀಯ ಸಿನಿಮಾ ಪ್ರೇಮಿಗಳು ಕೊಂಡಾಡುವಂತಹ ನೋಲನ್ ಸಿನಿಮಾಗಳಾಗಿರ್ಬೋದು, ಮಾರಲ್ DC ಸಿನಿಮಾಗಳ ಜೊತೆಗೆ VFX, ಅದರ ಜೊತೆಗೆ ಸ್ಪೆಷಲ್ ಎಫೆಕ್ಟ್ಸ್ ಮಾಡಿಕೊಡುವಂತಹ DNEG ಸಂಸ್ಥೆಯ CEO ನಮಿತ್ ಮಲ್ಹೋತ್ರಾ ಸಾಕಷ್ಟು ರೀತಿಯಲ್ಲಿ ಕಾರ್ಯಕ್ಷೇತ್ರಗಳಾಗಿರ್ಬೋದು, ಹಾಲಿವುಡ್ ಅದರಲ್ಲೂ ಸಹ ಪ್ರಮುಖವಾಗಿ ಮೂಲ ಭಾರತೀಯರಾಗಿ ಸಾಕಷ್ಟು ರೀತಿಯ ಒಂದಷ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ರೀತಿಯ ಒಂದಷ್ಟು ವಿಚಾರವನ್ನ ಎಲ್ಲರಿಗೂ ಸಹ ತಲುಪಿಸೋದಕ್ಕೆ ಒಂದಷ್ಟು ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ರು. ಇನ್ನು 1995ರಲ್ಲಿ 18 ವರ್ಷದ ಯುವಕನ ಆಗಿದ್ದಾಗಲೇ ನಮಿತ್ ಮಲ್ಹೋತ್ರಾ ಮುಂಬೈನಲ್ಲಿ ತಮ್ಮ ತಂದೆಯ ಗ್ಯಾರೇಜ್ನಲ್ಲೇ ಒಂದೇ ಒಂದು ಕಂಪ್ಯೂಟರ್ ಅನ್ನ ಬಳಸಿ ಎಡಿಟಿಂಗ್ ಸ್ಟುಡಿಯೋವನ್ನ ಆರಂಭವನ್ನ ಮಾಡಿರ್ತಾರೆ. ಆ ಸ್ಟುಡಿಯೋ ಸ್ಥಾಪಿಸೋದಕ್ಕೆ ಅವರು ತಮ್ಮ ಕುಟುಂಬದ ಮನೆಯನ್ನೇ ಅಡಕ್ಕಿಟ್ಟು ಆ ಸಮಯದಲ್ಲಿ ಭಾರತೀಯ VFX ಅನ್ನೋದನ್ನ ತೀರಾ ಕಳಪೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವಾಗ ಶುರು ಮಾಡಿದಾಗೆಲ್ಲ ಈ VFX ಅನ್ನೋದು ಬಹಳ ತೀರಾ ಕಳಪೆ ಮಟ್ಟದಲ್ಲಿ ಕಾಣಿಸ್ತಾ ಇದ್ದಂಥದ್ದು. ಅಷ್ಟಾಗಿ ಇದಕ್ಕೆ ಅಷ್ಟೊಂದು ತೂಕನೂ ಇರಲಿಲ್ಲ, ಇದರ ಬೆಲೆನೂ ಸಹ ಅಲ್ಲಿ ಯಾರಿಗೂ ಸಹ ಗೊತ್ತಾಗ್ತಾನೂ ಇರಲಿಲ್ಲ ಆ ಸಮಯದಲ್ಲಿ. ಅದೇ ರೀತಿಯಾಗಿ ಅದನ್ನ ಕಳಪೆ ಮಟ್ಟದಲ್ಲೇ ಕಾಣ್ತಾ ಇದ್ರು. ಅದನ್ನ ಇದೀಗ ಬದಲಾಯಿಸೋ ರೀತಿಯಲ್ಲಿ ಇದೀಗ ನಮಿತ್ ಮಲ್ಹೋತ್ರಾ ಒಂದಷ್ಟು ಗುರಿಯನ್ನ ಇಟ್ಕೊಂಡು ಬೇರೆ ರೀತಿಯಲ್ಲೇ ಈ VFX ಅಂದ್ರೆ ಏನು ಅನ್ನೋದನ್ನ ಎಲ್ಲರಿಗೂ ಸಹ ಪರಿಚಯವನ್ನ ಮಾಡ್ತಾ ಇದ್ದಾರೆ. ಇನ್ನು ಪ್ರೈಮ್ ಫೋಕಸ್ ಹೆಸರಿನಲ್ಲಿ ಸ್ಟುಡಿಯೋವನ್ನ ಆರಂಭಿಸಿ ಭಾರತೀಯ ಸಿನಿಮಾ ಮತ್ತು TV ಶೋಗಳಿಗೆ ಗ್ರಾಫಿಕ್ಸ್ ಒದಗಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಬೋಗಿ ಸೇರಿದಂತೆ ಸೋನಿ, ಜಿ ಎಂಟರ್ಟೈನ್ಮೆಂಟ್ ನ ಜೊತೆಗೆ ಹಲವು ಕಾರ್ಯಕ್ರಮಗಳಿಗೆ ಗ್ರಾಫಿಕ್ಸ್ ಅನ್ನ ಮಾಡಿಕೊಟ್ಟಿದ್ದು ಸಹ ಇವರೇ. ಇನ್ನು ಭಾರತದಲ್ಲಿ 90ರ ದಶಕದಲ್ಲಿ ಜನಪ್ರಿಯವಾದಂತಹ ಹಲವಾರು ಜಾಹೀರಾತುಗಳ ಹಿಂದೆ ಇದೀಗ ನಮಿತ್ ಮಲ್ಹೋತ್ರಾ ಅವರ ಶ್ರಮವಿದೆ ಅನ್ನೋದು ಸಹ ಗೊತ್ತಾಗಿರುವಂತದ್ದು. ಇನ್ನು ಅದೇ ರೀತಿಯಾಗಿ
2006ರ ವೇಳೆಗೆ ಪ್ರೈಮ್ ಫೋಕಸ್ ಸಂಸ್ಥೆಯನ್ನ ದೊಡ್ಡದಾಗಿ ಬೆಳೆಸಿದಂತಹ ನಮಿತ್ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಲೀಸ್ಟ್ ಅಂದ್ರೆ ಅವರ ಹೆಸರು ಸಹ ಕಾಣಿಸ್ಕೊಳ್ಳುತ್ತೆ. ಇನ್ನು 2009ರ ವೇಳೆಗೆ ನಮಿತ್ ಹಾಗೂ ಅವರ ಸಂಸ್ಥೆಯ ವೃತ್ತಿಪರತೆ ಗುಣಮಟ್ಟದ ಕಾರಣಕ್ಕೆ ಹಾಲಿವುಡ್ ಸಿನಿಮಾಗಳು ಸಹ ಅವರನ್ನ ಅರಸಿ ಬಂದಿದ್ವು ಅಂತ ಹೇಳಿದ್ರು ಸಹ ಸುಳ್ಳಾಗಲ್ಲ. ಸ್ಟಾರ್ ವಾರ್ಸ್, ಹ್ಯಾರಿ ಪಾಟರ್ಸ್, ಅದರ ಜೊತೆಗೆ ಸಾಕಷ್ಟು ರೀತಿಯ ಟ್ರಾನ್ಸ್ಫಾರ್ಮೇಷನ್ ಜೊತೆಗೆ ಇನ್ನೂ ಹಲವು ಸಿನಿಮಾಗಳಿಗೆ 3D ಸೇರಿದಂತೆ ಇನ್ನೂ ಒಂದಷ್ಟು ಎಫೆಕ್ಟ್ಸ್ಗಳ ಕೆಲಸಗಳನ್ನ ಮಾಡಿಕೊಟ್ಟಿದ್ದು ಸಹ ಇದೇ ಮಲ್ಹೋತ್ರಾ ತಂಡ. ಇನ್ನು 2014ರಲ್ಲಿ ನಮಿತ್ ಮಲ್ಹೋತ್ರಾ ಅವರು ತಮ್ಮ ಪ್ರೈಮ್ ಫೋಕಸ್ ಸಂಸ್ಥೆಯನ್ನ ಲಂಡನ್ ಮೂಲಕ DNEG ಸಂಸ್ಥೆಯ ಜೊತೆಗೆ ಮರ್ಜ್ ಮಾಡ್ಕೊಳ್ತಾರೆ. ಅದಷ್ಟೇ ಅಲ್ಲದೆ ಈ ಸಂಸ್ಥೆಯ CEO ಆಗುವಂತಹ ಮೂಲಕ ಸಂಸ್ಥೆಯ ಚುಕ್ಕಾಣಿಯನ್ನ ಎತ್ತಿ ಇಟ್ಕೊಳ್ತಾರೆ ನಮಿತ್ ಮಲ್ಹೋತ್ರಾ ಅವರು. ಇನ್ನು ನಮಿತ್ ಅವರು ಸಂಸ್ಥೆಯ CEO ಆದಂತಹ ಬಳಿಕ ಸಾಕಷ್ಟು ರೀತಿಯಲ್ಲಿ ಒಂದಷ್ಟು 10ಕ್ಕೂ ಹಲವು ಸಿನಿಮಾಗಳಲ್ಲಿ, ಅದೇ ರೀತಿಯಾಗಿ ವೆಬ್ ಸರಣಿಗಳಾಗಿರ್ಬೋದು, ಒಂದಷ್ಟು ಸಂಸ್ಥೆಗಳ VFX ಆಗಿರ್ಬೋದು, ಸ್ಪೆಷಲ್ ಎಫೆಕ್ಟ್ಸ್ ಆಗಿರ್ಬೋದು, ಇವೆಲ್ಲವನ್ನು ಸಹ ಮಾಡಿಕೊಡ್ತಾ ಎಲ್ಲ ರೀತಿಯಲ್ಲೂ ಸಹ ನಾನು ಈಗಾಗಲೇ ತಿಳಿಸ್ಕೊಟ್ಟೆ ಆಸ್ಕರ್ ಅವಾರ್ಡ್ ಎಷ್ಟರ ಮಟ್ಟಿಗೆ ಅವರ ಮುಡಿಗೇರಿದೆ ಅನ್ನೋದನ್ನ. ಎಷ್ಟೋ ಆಸ್ಕರ್ ಅವಾರ್ಡ್ ಇಂದ ಇವರ ಕೆಲಸ ಆಗಿರ್ಬೋದು, ಇವರ ವೃತ್ತಿಪರತೆ ಆಗಿರ್ಬೋದು, ಇವೆಲ್ಲವೂ ಸಹ ಕಾಣಿಸ್ಕೊಳ್ತಾ ಇರುವಂತದ್ದು. ಅದೇ ರೀತಿಯಾಗಿ ಇದೀಗ ವೃತ್ತಿ ಬದುಕಿನ ಬಹುತೇಕ ವರ್ಷಗಳನ್ನ ಹಾಲಿವುಡ್ ಅಂಗಳದಲ್ಲೇ ಕಳೆದಿರುವಂತಹ ಭಾರತೀಯರಲ್ಲಿ ಉಳಿದುಕೊಂಡಂತಹ ನಮಿತ್ ಮಲ್ಹೋತ್ರಾ ತಮ್ಮ ನೆಲದ ಕಥೆಗಳನ್ನ ವಿಶ್ವಕ್ಕೆ ಸಾರಿ ಹೇಳೋಕೆ ಅದೆಷ್ಟೋ ರೀತಿಯಲ್ಲಿ ಪ್ರಯತ್ನವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಇದೀಗ ರಾಮಾಯಣ ಸಿನಿಮಾಕ್ಕೂ ಸಹ ಇದೀಗ ಕೈ ಹಾಕಿರುವಂತದ್ದು. ಇನ್ನು ನಮಿತ್ ಮಲ್ಹೋತ್ರಾ ರಾಮಾಯಣ ಸಿನಿಮಾ ಪೋಷಿಸುವ ವೇಳೆಗೆ ಅಂದ್ರೆ ಈಗಾಗಲೇ ಅದನ್ನ ಒಂದು ಕನಸು ರೀತಿ ಬೆಳೆಸ್ತಾ ಇರ್ತಾರೆ. ಅದನ್ನ ಯಾವಾಗ ಘೋಷಣೆ ಮಾಡೋದಕ್ಕೆ ಮುಂದಾಗ್ತಾರಲ್ಲ ಆ ವೇಳೆಗೆ ಅದೇ ಕಥೆಯನ್ನ ಆದಂತಹ ಆದಿಪುರುಷ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಫ್ಲಾಪ್ ಆಗಿರುತ್ತೆ. ಆದ್ರೂ ಸಹ ಆ ಬಗ್ಗೆ ಕಿಂಚಿತ್ತೂ ಸಹ ತಲೆ ಕೆಡಿಸ್ಕೊಳ್ದೆ ತಮ್ಮ ವೃತ್ತಿ ಕೌಶಲ್ಯ, ಅದರ ಜೊತೆಗೆ ನಿರ್ದೇಶಕ ನಿತೀಶ್ ತಿವಾರಿ ಅವರ ಮಿಷನ್ ಮೇಲೆ ನಂಬಿಕೆಯನ್ನ ಇಟ್ಕೊಂಡು ಸಿನಿಮಾಗೆ ಭಾರಿ ದೊಡ್ಡ ಮೊತ್ತದ ಒಂದಷ್ಟು ಹಣಕಾಸುಗಳನ್ನ ಇದೀಗಾಗಲೇ ಹೂಡಿಕೆಯನ್ನ ಮಾಡ್ತಾ ಇರುವಂತದ್ದು. ಅದರ ಫಲವಾಗಿ ಇದೀಗ ರಾಮಾಯಣ ಚಿತ್ರವನ್ನ ಅತ್ಯಂತ ಭವ್ಯವಾಗಿ ಐಮ್ಯಾಕ್ಸ್ ತಂತ್ರಜ್ಞಾನದೊಂದಿಗೆ ಈಗಾಗಲೇ ನಿರ್ಮಿಸಲಾಗ್ತಾ ಇದೆ. ಇನ್ನು ನಮಿತ್ ಅವರ ಪ್ರಕಾರ ಈ ಚಿತ್ರ ಕೇವಲ ದೊಡ್ಡ ಬಜೆಟ್ ಚಲನಚಿತ್ರವಲ್ಲ, ಬದಲಿಗೆ ಇದು ಭಾರತೀಯ ಸಂಸ್ಕೃತಿಯನ್ನ ಜಗತ್ತಿಗೆ ನೀಡುವಂತಹ ಕೊಡುಗೆ ಆಗಿದೆ. ಭಾರತೀಯ ಪ್ರತಿಭೆಗಳಿಗೆ ಸೂಕ್ತ ಅವಕಾಶವನ್ನ ಮತ್ತು ತಂತ್ರಜ್ಞಾನವನ್ನ ಒದಗಿಸಲಾಗ್ತಾ ಇದೆ. ಇದು ಇಡೀ ವಿಶ್ವವೇ ನೋಡುವಂತಹ ಅದ್ಭುತಗಳಲ್ಲಿ ಸೃಷ್ಟಿಯಾಗಿಸಬಹುದಾದಂತಹ ಒಂದಷ್ಟು ಚಿತ್ರ. ಇದು ಸಹ ಅದರಲ್ಲೂ ಪ್ರಮುಖವಾಗಿ ನಮಿತ್ ಅವರು ಯಾವ ರೀತಿ ಸಾಕ್ಷಿ ಆಗ್ತಾರೆ ಅಂತಂದ್ರೆ ಇದೊಂದು ಯಶೋಗಾಥೆಯಾಗಿ ಸಾಕ್ಷಿ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಸಾಕಷ್ಟು ಮಾತುಗಳನ್ನ ಹಾಡಿರುವಂತದ್ದು. ಒಟ್ಟಾರೆಯಾಗಿ ಒಂದು ಅವರು ಇರುವಂತಹ ಮನೆಯನ್ನ ಅಡವಿಟ್ಟು ಒಂದಷ್ಟು ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಿ ಸರ್ಕಸ್ ಅನ್ನ ಮಾಡಿ ಎಷ್ಟೋ ಸಿನಿಮಾಗಳಿಗಾಗಿರ್ಬೋದು, ವೆಬ್ ಸರಣಿಗಳಾಗಿರ್ಬೋದು, ಎಲ್ಲದಕ್ಕೂ ಸಹ VFX ನ ಕೊಟ್ಟು ಅವ್ರದೇ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಸಾಕಷ್ಟು ರೀತಿಯಲ್ಲಿ ಬೆಳವಣಿಗೆಗಳನ್ನ ಕಂಡು ಇದೀಗ ಇಡೀ ಭಾರತ ಆಗಿರ್ಬೋದು, ವಿಶ್ವ ಆಗಿರ್ಬೋದು, ಎಲ್ಲ ಇಡೀ ಜಗತ್ತು ನೋಡುವಂತಹ ಕೊಡುಗೆಯನ್ನ ಕೊಡೋದಕ್ಕೆ ಇದೀಗ ನಮಿತ್ ಮಲ್ಹೋತ್ರಾ ಅವರು ರೆಡಿ ಆಗಿದ್ದಾರೆ. ಈ ಚಿತ್ರಕ್ಕೆ ಸಾಕಷ್ಟು ರೀತಿಯಲ್ಲಿ ಮೆಚ್ಚುಗೆ ಈಗಾಗಲೇ ವ್ಯಕ್ತ ಆಗ್ತಾ ಇದೆ. ರಣಬೀರ್ ಕಪೂರ್ ಆಗಿರ್ಬೋದು, ಸಾಯಿ ಪಲ್ಲವಿ ಅವರಾಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಕನ್ನಡದ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಯಶ್ ಅವರಾಗಿರ್ಬೋದು, ಎಲ್ಲರೂ ಸಹ ಕೈ ಜೋಡಿಸಿರುವಂತದ್ದು. ಒಂದು ದೊಡ್ಡ ತಾರಾಗಣದ ಜೊತೆಗೆ ಈಗಾಗಲೇ ರಾಮಾಯಣ ಎಲ್ಲಾ ರೀತಿಯಲ್ಲೂ ಸಹ ರೆಡಿ ಆಗ್ತಾ ಇದೆ. ರಿಲೀಸ್ ಮಾಡಬೇಕು ಒಂದೊಂದೇ ಈಗಾಗಲೇ ಟೀಸರ್ ಆಯ್ತು, ಟ್ರೈಲರ್ ಆಯ್ತು, ಈ ರೀತಿ ರಿಲೀಸ್ ಮಾಡೋದಕ್ಕೆ ಈ ಸಿನಿಮಾ ರೆಡಿ ಆಗ್ತಾ ಇದೆ. ಇನ್ನೇನು ಒಂದಷ್ಟು ತಿಂಗಳುಗಳಲ್ಲಿ ರಾಮಾಯಣ ಮೊದಲ ಭಾಗ ರಿಲೀಸ್ ಆಗೋದಕ್ಕೆ ಸಜ್ಜಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ವಿಶೇಷ ಅಪ್ಡೇಟ್. ಮತ್ತಷ್ಟು ವಿಶೇಷವಾದಂತಹ ವಿಚಾರವನ್ನ ಮತ್ತೆ ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.